ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ನಿನ್ನೆ ಆ ಒಂದು ಕರ್ನಾಟಕ ಸರ್ಕಾರದ ಬಜೆಟ್ ನಲ್ಲಿ ಒಂದು ತುಂಬಾ ಒಳ್ಳೆ ವಿಚಾರವನ್ನ ಘೋಷಣೆ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಮೊಬೈಲ್ ನಿಷೇಧ ಮಾಡಿರುವಂತಹ ಸುದ್ದಿಯನ್ನ ಸಾಕಷ್ಟು ವೈರಲ್ ಕೂಡ ಆಗಿದೆ, ಸಾಕಷ್ಟು ಜನ ನೋಡಿರ್ತೀರಿ. ಅಂದ್ರೆ ಮಕ್ಕಳಿಗೆ ಸಂಪೂರ್ಣವಾಗಿ ಮೊಬೈಲ್ ನಿಷೇಧ ಆಗಿದೆಯಾ, ಅಥವಾ ಮೊಬೈಲ್ಗಳಲ್ಲಿರುವಂತಹ ಒಂದಷ್ಟು ಅಪ್ಲಿಕೇಶನ್ಸ್ ನಿಷೇಧ ಆಗಿದೆಯಾ, ಅಥವಾ ಯಾವ್ದನ್ನೆಲ್ಲ ಬಳಸ್ಬೋದು, ಯಾರೆಲ್ಲ ಬಳಸ್ಬೋದು? ಯಾಕಂದ್ರೆ ಎಲ್ಲ ಮಕ್ಕಳು ಅಂದ್ರೆ ಯಾರೆಲ್ಲ ಸೇರ್ತಾರೆ, ಎಷ್ಟು ವರ್ಷದೊಳಗಿನ ಮಕ್ಕಳು ಸೇರ್ತಾರೆ, ಜೊತೆಗೆ ಆ ಮಕ್ಕಳು ಏನೇನೆಲ್ಲ ಬಳಸ್ಬೋದು, ಏನೇನೆಲ್ಲ ಬಳಸಬಾರ್ದು, ಸಂಪೂರ್ಣ ಮಾಹಿತಿಯನ್ನ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಮೊದಲನೇದಾಗಿ ನೆನೆ ಒಂದು ಬಜೆಟ್ ಏನು ಘೋಷಣೆ ಆಯ್ತು, ಆ ಒಂದು ಬಜೆಟ್ ನಲ್ಲಿ ನಮ್ಮ ಒಂದು ರಾಜ್ಯದ ಮಕ್ಕಳಿಗೆ ಕಾಳಜಿಯನ್ನ ವಹಿಸುವಂತಹ ಸಲುವಾಗಿ, ಆ ಒಂದು ಕಾಳಜಿಗೆ ಆದ್ಯತೆಯನ್ನ ನೀಡುವಂತಹ ಸಲುವಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ಏನಿದೆ, ಆ ಒಂದು ಸರ್ಕಾರ ಮಕ್ಕಳಿಗೆ ಮೊಬೈಲ್ ನಿಷೇಧವನ್ನ ಮಾಡಿದೆ. ಅಂದ್ರೆ ಸಂಪೂರ್ಣವಾಗಿ ಮೊಬೈಲ್ ಅನ್ನ ನಿಷೇಧ ಮಾಡಿಲ್ಲ, ಮೊಬೈಲ್ ಅಂದ್ರೆ ಸೋಷಿಯಲ್ ಮೀಡಿಯಾ ಬಳಕೆಯನ್ನ ನಿಷೇಧ ಮಾಡಿದೆ. ಇನ್ನು ಮುಂದೆ ಮಕ್ಕಳು ಸೋಷಿಯಲ್ ಮೀಡಿಯಾವನ್ನ ಬಳಸೋ ಹಾಗಿಲ್ಲ. ಹೌದು, ನಿಜ. ಹಾಗಿದ್ರೆ ಎಷ್ಟು ವರ್ಷದ ಮಕ್ಕಳು ಬಳಸೋ ಹಾಗಿಲ್ಲ ಅಂತಂದ್ರೆ 16 ವರ್ಷದ ಒಳಗಿನ ಮಕ್ಕಳು ಇನ್ನು ಮುಂದೆ ಸೋಷಿಯಲ್ ಮೀಡಿಯಾವನ್ನ ಬಳಸಿಲ್ಲ. ಸೋಷಿಯಲ್ ಮೀಡಿಯಾ ಅಂದ್ರೆ ಏನು? ಸಾಮಾಜಿಕ ಜಾಲತಾಣಗಳು. ಈ ಒಂದು ಸೋಷಿಯಲ್ ಮೀಡಿಯಾ ಅಂಡರ್ ಯಾವ್ದಾವ್ದೆಲ್ಲ ಅಪ್ಲಿಕೇಶನ್ಸ್ ಬರುತ್ತೆ ಅಂತಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಈಗ ಫಾರ್ ಎಕ್ಸಾಂಪಲ್ ಫೇಸ್ಬುಕ್, ಯೂಟ್ಯೂಬ್, ಇವೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾಕ್ಕೆ ಸೇರುತ್ತೆ. ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ವಾಟ್ಸಪ್ ಕೂಡ ಸೋಷಿಯಲ್ ಮೀಡಿಯಾಗೆ ಇನ್ಕ್ಲೂಡ್ ಆಗಿರುತ್ತೆ. ಸೊ ವಾಟ್ಸಪ್ ಅನ್ನ ಕೂಡ ಬಳಕೆ ಮಾಡೋ ಹಾಗಿಲ್ಲ 16 ವರ್ಷದ ಒಳಗಿನ ಮಕ್ಕಳು, ಅಂದ್ರೆ SSLC ವರೆಗಿನ ಮಕ್ಕಳು. ಇನ್ಸ್ಟಾಗ್ರಾಮ್, ಮುಖ್ಯವಾಗಿ ಇನ್ಸ್ಟಾಗ್ರಾಮ್, ಯಾಕಂದ್ರೆ ಇತ್ತೀಚಿನ ಮಕ್ಕಳು ಇನ್ಸ್ಟಾಗ್ರಾಮ್ಗೆ ಸಿಕ್ಕಾಪಟ್ಟೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಆ ರೀಲ್ಸ್ ನ ಮಾಡೋರೊಂದು 30% ಜನ ಆದ್ರೆ ನೋಡೋರೇ ಸಿಕ್ಕಾಪಟ್ಟೆ. ಅದರಿಂದನೇ ಸಾಕಷ್ಟು ಟೈಮ್ ವೇಸ್ಟ್ ಆಗ್ತದೆ. ಈಗ ನಾವೇ ಸುಮ್ಮನೆ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ರೀಲ್ಸ್ ಸ್ಕ್ರಾಲ್ ಮಾಡಿದ್ರೆ 1 hour 2 hour ಹೋಗಿದ್ದೆ ಗೊತ್ತಾಗಲ್ಲ. ಇನ್ನು ಮಕ್ಕಳಿಗೆ ಅದು ಮೈಂಡ್ ಸಿಕ್ಕಾಪಟ್ಟೆ ಡೈವರ್ಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಫೇಸ್ಬುಕ್, ಯೂಟ್ಯೂಬ್, ವಾಟ್ಸಪ್, ಇನ್ಸ್ಟಾಗ್ರಾಮು, ಟಿಕ್ಟಾಕ್ ಆಲ್ರೆಡಿ ಬ್ಯಾನ್ ಆಗಿದೆ, ವಿಚಾಟ್, ಮೆಸೆಂಜರು, ಟೆಲಿಗ್ರಾಮು, ಇದೆಲ್ಲವೂ ಕೂಡ ಬೇರೆ ಬೇರೆ ದೇಶದ್ದೇ, ಯಾವುದು ಕೂಡ ನಮ್ಮ ದೇಶದ ಅಲ್ವೇ ಅಲ್ಲ. ಫೇಸ್ಬುಕ್ ಬಂದು US, ಯೂಟ್ಯೂಬ್ ಕೂಡ US, ವಾಟ್ಸಪ್ ಕೂಡ US, ಇನ್ಸ್ಟಾಗ್ರಾಮ್ ಕೂಡ US, ಟಿಕ್ಟಾಕ್ ಚೀನಾದು, ವಿಚಾಟ್ ಚೀನಾದು, ಮೆಸೆಂಜರ್ ಯುನೈಟೆಡ್ ಸ್ಟೇಟ್ಸ್ದು, ಆಮೇಲೆ ಲಿಂಕ್ಡ್ ಇನ್ ಬಂದು ಯುನೈಟೆಡ್ ಸ್ಟೇಟ್ಸ್ದು, ಸ್ನ್ಯಾಪ್ಚಾಟ್ US ದೇನೆ, ರೆಡಿಟ್ US, ಡ್ಯೂಯಿನ್, ಆಮೇಲೆ ಇನ್ನೊಂದು ಯಾವ್ದೋ ಚೀನಾದ ಒಂದಷ್ಟಿದೆ, ಅದ ಹೆಸರು ನನಗೆ ಕೂಡ ಸರಿಯಾಗಿ ಹೇಳಕ್ ಬರಲ್ಲ. ಕೌಶಿವೋ ಅಂತಾನೆ ಏನೋ ಇದೆ, ವಿಬೋ, ನೆಕ್ಸ್ಟ್ ಪಿಂಟ್ರೆಸ್ಟ್, ನೆಕ್ಸ್ಟ್ QQ, ನೆಕ್ಸ್ಟ್ ಕ್ಯೂಝೋನು, ಕ್ಯೂರಾ, ಥ್ರೆಡ್ಸು, ಜೋಶ್ ಆ್ಯಪ್, ಟೀಮ್ಸು, ಆಮೇಲೆ ಟೈಬಾ, ವೈಬರು, IMO, ಡಿಸ್ಕಾರ್ಡ್, ಟ್ವಿಚ್, ಲೈನು, ಲೈಕಿ, ಪಿಕ್ಸಾರ್ಟು, ವಿವೋ, ಪಿಕ್ಸಾರ್ಟ್ ಕೂಡ ಸೋಷಿಯಲ್ ಮೀಡಿಯಾ ಲಿಸ್ಟಲ್ಲಿ ಹಾಕಿದ್ದಾರೆ ಅವರೋ ಗೊತ್ತಿಲ್ಲ, ವಿವೋ, ಆಮೇಲೆ ಟಂಬ್ಲರು, ಇದಿಷ್ಟು ಕೂಡ ಇನ್ನೂ ಸಾಕಷ್ಟು ಸೇರುತ್ತೆ. ನನಗೆ ಗೊತ್ತಿರೋ ಅಷ್ಟು ನಾನು ಹೇಳಿದ್ದೀನಿ. ಇದಿಷ್ಟು ಕೂಡ ಸೋಷಿಯಲ್ ಮೀಡಿಯಾ ಅಂಡರ್ಗೆ ಸೇರುತ್ತೆ. ಇದು ಯಾವುದನ್ನು ಕೂಡ 16 ವರ್ಷದ ಮಕ್ಕಳು ಇನ್ನು ಮುಂದೆ ಬಳಸುವ ಹಾಗಿಲ್ಲ. ಹಾಗಿದ್ರೆ ಬೇರೆ ಏನೇನೆಲ್ಲ ಬಳಸ್ಬೋದು ಅಂದರೆ, ಖಂಡಿತವಾಗ್ಲೂ ಫೋನ್ ಯೂಸ್ ಮಾಡ್ಬೋದು. ಫೋನ್ ಯೂಸ್ ಮಾಡಿ ನಮ್ಮ ಒಂದು ಇನ್ಫಾರ್ಮೇಷನ್ಗೆ ಅಗತ್ಯಕ್ಕೆ ತಕ್ಕಂತೆ ಗೂಗಲ್ನಲ್ಲಿ ನಾವು ಸರ್ಚ್ ಮಾಡ್ಕೊಳ್ಳೋಂಥದ್ದು ಏನಿರುತ್ತೆ ಅದನ್ನೆಲ್ಲವೂ ಕೂಡ ಸರ್ಚ್ ಮಾಡಿಕೊಂಡು ಇನ್ಫಾರ್ಮೇಷನ್ ತೊಗೊಳ್ಳೋಂಥದ್ದನ್ನೆಲ್ಲ ತೊಗೋಬೋದು. ಅದು ಯಾವುದಕ್ಕೂ ಕೂಡ ನಿಷೇಧವನ್ನು ಹೇರಿಲ್ಲ. ನಿಷೇಧ ಹೇರಿರೋದು ಜಸ್ಟ್ ಸೋಷಿಯಲ್ ಮೀಡಿಯಾಗಳನ್ನು ಬಳಸೋದಕ್ಕೆ ನಿಷೇಧ ಹೇರಿದ್ದಾರೆ. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಬಳಕೆಯಿಂದ ಮಕ್ಕಳ ಮೇಲೆ ಗಂಭೀರವಾದಂತಹ ಪರಿಣಾಮ ಬೀರ್ತಾ ಇದೆ. ಮಕ್ಕಳು ಶಾಲೆಯಲ್ಲಿ ಆನ್ಲೈನ್ ಕ್ಲಾಸ್ ನೋಡಲಿಕ್ಕೆ ಅಂತ ಮೊಬೈಲನ್ನು ಕೊಟ್ಟರೆ ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಅದನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಕೂಡ ಇತ್ತು. ಸೊ ಮಕ್ಕಳು ಸೋಷಿಯಲ್ ಮೀಡಿಯಾ ಬಳಕೆಗೆ ತಮ್ಮದೇ ಲಾಗಿನ್ ಕೂಡ ಮಾಡಿಕೊಂಡು ಬಳಕೆ ಮಾಡ್ತಿರ್ತಾರೆ. ಅದಕ್ಕೋಸ್ಕರನೇ 16 ವರ್ಷದೊಳಗಿನ ಮಕ್ಕಳಿಗೆ ಸಂಪೂರ್ಣವಾಗಿ ಸೋಷಿಯಲ್ ಮೀಡಿಯಾವನ್ನು ನಿಷೇಧವನ್ನು ಮಾಡಿದ್ದಾರೆ. ಸೊ ಇದಕ್ಕೆ ಎಲ್ಲ ಪೋಷಕರು ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇನ್ನು ಮುಂದಿನಾದರೂ ರೂಲ್ಸ್ ಪ್ರಕಾರನಾದರೂ ನಮ್ಮ ಮಕ್ಕಳು ಸೋಷಿಯಲ್ ಮೀಡಿಯಾ ಬಳಸ್ತೇ ಇರಲಿ ಅಂತ ಅಂದ್ಬಿಟ್ಟು, ಆನ್ಲೈನ್ ಗೇಮ್ಗಳಾಗಿರ್ಬೋದು, ಈ ಶಾರ್ಟ್ಸ್ ವಿಡಿಯೋ, ಅದೇ ರೀಲ್ಸ್ ಹೇಳಿದ್ನಲ್ಲ ಇನ್ಸ್ಟಾಗ್ರಾಮು, ರೀಲ್ಸ್ಗಳನ್ನ ನೋಡೋದಾಗಿರ್ಬೋದು, ಆ ಒಂದು ಗೀಳಿನಿಂದ ಮಕ್ಕಳು ಸ್ಟಡೀಸ್ ಕಡೆ ಗಮನ ಕೊಡೋದು ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರ ಪ್ರಸ್ತಾಪ ಆಗಿತ್ತು. ಜೊತೆಗೆ ಮಾನಸಿಕ ತಜ್ಞರು ಏನಿರ್ತಾರೆ ಅವರು ಕೂಡ ಮಕ್ಕಳಿಗೆ ಮೊಬೈಲ್ ತುಂಬ ಪರಿಣಾಮ ಬೀರ್ತಾ ಇದೆ ಅನ್ನುವಂತಹ ವಿಚಾರವನ್ನು ತಿಳಿಸಿದರು. ಅವರ ಸಲಹೆಯನ್ನು ಕೂಡ ಪಡ್ಕೊಂಡೇನೆ ಈ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ. ಇದಕ್ಕೆ ಪೋಷಕರು ಕೂಡ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ತಜ್ಞರು ಮತ್ತು ಮನೋವೈದ್ಯರು ಕೂಡ ಸರ್ಕಾರದ ಈ ಒಂದು ಧೈರ್ಯದ ನಡೆಯನ್ನು ಶ್ಲಾಘನೆ ಕೂಡ ಮಾಡಿದ್ದಾರೆ. ಮಕ್ಕಳ ಸೃಜನಶೀಲತೆಯನ್ನು ಹೆಚ್ಚಿಸೋದಕ್ಕೆ ಈ ಒಂದು ಸಾಮಾಜಿಕ ಜಾಲತಾಣ ನಿಷೇಧ ಸಹಕಾರಿಯಾಗತ್ತೆ ಅಂತ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ಹೇಗೆ ಗೊತ್ತಾಗುತ್ತೆ? ಅಕಸ್ಮಾತ್ ನಿಷೇಧ ಏನೋ ಹೇರಿದ್ದಾರೆ, ನಾವು ಬಳಸಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಇದನ್ನ ಬೇರೆ ರೀತಿಯಾಗಿ ಒಂದು ರೂಲ್ಸ್ ಮಾಡ್ತಾರೆ. ಹಿಂಗೆ ಸದ್ಯಕ್ಕೆ ಘೋಷಣೆ ಮಾಡಿದ್ದಾರೆ ಅಷ್ಟೇ. ಇದನ್ನ ಹೇಗೆ ಜಾರಿಗೆ ತರ್ತಾರೆ ಅಂತಂದರೆ, ಫಸ್ಟ್ ಆಫ್ ಆಲ್ ಈ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಏನಿರುತ್ತೆ
ಇದನ್ನ ಗೌರ್ನಮೆಂಟ್ ಕಾಂಟ್ಯಾಕ್ಟ್ ಮಾಡುತ್ತೆ. ಗೌರ್ನಮೆಂಟ್ ಕಾಂಟ್ಯಾಕ್ಟ್ ಮಾಡಿ ಲಾಗಿನ್ ಆಗುವಾಗ ವಯಸ್ಸಿನ ದೃಢೀಕರಣ ಕೇಳೋ ರೀತಿಯಲ್ಲಿ ಒಂದು ಆಪ್ಷನ್ ಅನ್ನ ಕೊಡಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ವಯಸ್ಸಿನ ದೃಢೀಕರಣ ಕೇಳಿದಾಗ ನಿಮ್ಮ ಒಂದು ಏಜ್ನ ನೀವು ಹಾಕಬೇಕಾಗತ್ತೆ. ಅಲ್ಲೂ ಪರವಾಗಿಲ್ಲ 20 ಇಯರ್ಸ್ ಅಂತ ಹಾಕ್ಬಿಟ್ಟು ನಾವು ಯೂಸ್ ಮಾಡ್ತೀವಿ ಅಂತ ಕೂಡ ಕೆಲವರು ಹೇಳ್ಬೋದು. ಅದಕ್ಕೂ ಒಂದು ಕೈ ಮೇಲೆ ಸರ್ಕಾರ ಹೋಗುತ್ತೆ. ಯಾವ ರೀತಿ ಅಂತಂದರೆ ನಿಮ್ಮದೊಂದು ಏನು ಹೆಸರಲ್ಲಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಿರ್ತೀರಿ ಆ ಒಂದು ಹೆಸರಿಗೆ ಒಂದು ಮುಂಚೆ ಎಲ್ಲ ಫೇಸ್ಬುಕ್ನಲ್ಲಿತ್ತು ವೆರಿಫೈ ಮಾಡಿ, ನಿಮ್ಮ ID ಪ್ರೂಫ್ನ ವೆರಿಫೈ ಮಾಡಿ ಅಂತ ಅಂದ್ಬಿಟ್ಟು ಬರ್ತಾಯಿತ್ತು. ಇತ್ತೀಚೆಗೆ ಅದು ಕಡಿಮೆ ಆಗಿದೆ ಅಂತ ಅನ್ಕೊತೀನಿ. ಅವಾಗ ಏನು ಮಾಡಬೇಕು, ನಿಮ್ಮೊಂದು ಅಡ್ರೆಸ್ ಪ್ರೂಫ್ ಏನಿದೆ, ಒಂದು ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದರದ್ದು ಒಂದು ಫೋಟೋ ಕಾಪಿಯನ್ನು ಅಪ್ಲೋಡ್ ಮಾಡಬೇಕಾಗಿತ್ತು. ಆಗ ಮಾತ್ರನೇ ಲಾಗಿನ್ ಆಗೋದಕ್ಕೆ ಅವಕಾಶ ಇತ್ತು. ಅಂದರೆ ID ಸಸ್ಪೆಂಡ್ ಆಗಿಬಿಡ್ತಾ ಇದ್ವು. ಅಂದರೆ ವಿಪರೀತ ನಾವು ಬೇರೆ ಬಿಸ್ನೆಸ್ ಪರ್ಪಸ್ಗೆ ಯೂಸ್ ಮಾಡ್ತಾಯಿದ್ವಿ, ಆ ಕಾರಣಕ್ಕೋಸ್ಕರ ID ಸಸ್ಪೆಂಡ್ ಆಗಿಬಿಡ್ತಾ ಇತ್ತು. ಮತ್ತು ನಾವು ID ಪ್ರೂಫನ್ನು ಕೊಟ್ಟು ಅದನ್ನು ವಾಪಸ್ ತೊಗೊಬೇಕಾಗಿತ್ತು. ಆ ರೀತಿಯಾಗಿ ಮಕ್ಕಳಿಗೆ ಮಾಡ್ತಾರೆ. ಮಕ್ಕಳು ತಮ್ಮ ಒಂದು ಅಡ್ರೆಸ್ ಪ್ರೂಫ್ ID ಪ್ರೂಫನ್ನು ಕೊಟ್ಟರೆ ಆವಾಗ ಮಾತ್ರ ಅದು ಏಜ್ ಪ್ರೂಫ್ ಅದು ಸರಿಯಾಗಿದ್ದರೆ ಮಾತ್ರನೇ ಲಾಗಿನ್ ಆಗುವಂಥದ್ದು. ಆ ರೀತಿ ಮಾಡಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟಲ್ಲಿ ಇದ್ದಾರೆ. ಬಟ್ ಯಾವ ರೀತಿ ತೊಗೊಂಡೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾ ಏನು ಕಂಪನಿಗಳಿರುತ್ತೆ ಅದನ್ನು ಕಾಂಟ್ಯಾಕ್ಟ್ ಮಾಡಿ ಲಾಗಿನ್ ಆಗುವಾಗ ವಯಸ್ಸಿನ ದೃಢೀಕರಣವನ್ನು ಒಂದು ದೃಢೀಕರಿಸ್ಕೊಂಡು 16 ವರ್ಷ ಮೇಲ್ಪಟ್ಟಿದ್ರೆ ಮಾತ್ರ ಅಂಥವ್ರಿಗೆ ಸೋಷಿಯಲ್ ಮೀಡಿಯಾ ಆ್ಯಕ್ಸೆಸ್ಸನ್ನು ಕೊಡಬೇಕು ಅನ್ನುವಂತಹ ಒಂದು ಕಂಡೀಷನನ್ನು ಹಾಕಿ ನೀವು ಏನು ನಿಮ್ಮ ಒಂದು ಆ್ಯಪ್ಸ್ನ ಯೂಸ್ ಮಾಡ್ಕೋಬಹುದು ಅಂತ ತಿಳಿಸುವಂತಹ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಇದು ವರ್ಕ್ ಆಗುತ್ತೆ. ಸೊ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಆದರೆ ಇದನ್ನು ಜಾರಿಗಂತೂ ತಂದಿದ್ದಾರೆ. ಇದು ಆ್ಯಕ್ಚುಲಿ ಒಳ್ಳೆಯದು. ಇನ್ನು ಇದ್ರ ಜೊತೆಗೆ ಬೇರೆ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಈ ರೀತಿ ಎಲ್ಲ ಬೇರೆ ಏನೇನೆಲ್ಲ ಆಪ್ಷನ್ ಇದೆ ಅದನ್ನೆಲ್ಲವನ್ನು ಕೂಡ ಯೂಸ್ ಮಾಡ್ಬೋದು ಮೊಬೈಲ್ನಲ್ಲಿ. ಅದರಿಂದ ಏನೂ ತಪ್ಪಿಲ್ಲ. ಸೊ ಎಮರ್ಜೆನ್ಸಿಗೆ ಮೊಬೈಲ್ ಬಳಕೆ ಅವಶ್ಯಕತೆ ಇರುತ್ತೆ, ಆದರೆ ಸೋಷಿಯಲ್ ಮೀಡಿಯಾ ಬಳಕೆ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಸೋಷಿಯಲ್ ಮೀಡಿಯಾ ಬಳಕೆಯನ್ನು ಮಾತ್ರ ನಿಷೇಧವನ್ನು ಮಾಡಲಾಗಿದೆ. ಇನ್ನು ಅಕಸ್ಮಾತ್ ಇದಕ್ಕೂ ಮೀರಿ ಫೇಕ್ ಇದೆಲ್ಲ ಕೊಟ್ಟು ಏನಾದರೂ ಯೂಸ್ ಮಾಡೋ ಥರ ಆದರೆ ಏನು ಮಾಡ್ಬೋದು ಅಂತಂದರೆ, ಬಹುಶಃ ಈಗ ಬೈಕ್ ರೈಡ್ ಮಾಡಿದ್ರೆ 18 ವರ್ಷದ ಒಳಗಿನ ಮಕ್ಕಳು ಬೈಕ್ ರೈಡ್ ಮಾಡಿದ್ರೆ ಅಪ್ಪ ಅಮ್ಮನಿಗೆ ಹೇಗೆ ದಂಡ ಹಾಕ್ತಾರೋ ಆ ರೀತಿ ದಂಡ ಹಾಕುವಂತಹ ಒಂದು ಸಂದರ್ಭ ಬಂದರೂ ಬರ್ಬೋದೇನೋ, ಬಟ್ ಗೊತ್ತಿಲ್ಲ. ಆ ಥರ ಒಂದು ಯಾವುದೋ ಐಡಿಯಾ ಇಲ್ಲ ಅಂತ ಅನ್ಕೊತೀನಿ. ಬಟ್ ಅದು ಮಾಡೋರು ಕೂಡ ಒಳ್ಳೆಯದು. ಅವಾಗ ಒಂದು ಸ್ವಲ್ಪ ಭಯಕ್ಕೆ, ಯಾಕಂದರೆ ಈಗ ಅಪ್ಪ ಅಮ್ಮನಿಗೆ ಫೈನ್ ಬೀಳುತ್ತೆ ಅಂತನೋ ಅಥವಾ ಇನ್ನೊಂದೇನಪ್ಪ ನಮಗೆ ಫೈನ್ ಬೀಳುತ್ತೆ ಅಂತನೋ ಮಕ್ಳ ಕೈ ಗಾಡಿ ಕೊಡೋದು ಸ್ವಲ್ಪ ಕಡಿಮೆ. ಯಾಕಂದರೆ ರೀಸೆಂಟಾಗಿ ಕೋರ್ಟ್ ಏನೋ 25,000 30,000 ಈ ಥರ ಎಲ್ಲ ದಂಡ ಹಾಕಿದೆ. ಸೊ ಅದರಿಂದ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾ ಬಳಸಿದ್ರೂ ಫೈನ್ ಬೀಳುತ್ತೆ ಅನ್ನೋ ರೀತಿಯಲ್ಲಿ ಏನಾದರೂ ಆದರೆ ಬಹುಶಃ ಒಂದು 90% ಸೋಷಿಯಲ್ ಮೀಡಿಯಾ ಬಳಕೆ ಕಡಿಮೆ ಆಗ್ಬೋದೇನೋ, ಅಂದರೆ ಮಕ್ಕಳು ಗೊತ್ತಿಲ್ಲ. ಬಟ್ ಲಾಗಿನ್ ಮಾಡುವಾಗ ವಯಸ್ಸಿನ ದೃಢೀಕರಣವನ್ನು ಕೇಳಿನೇ ಲಾಗಿನ್ ಮಾಡುವಂಥದ್ದು ಅಂತ ಅಂದ್ಬಿಟ್ಟು ಆ ರೀತಿ ಒಂದು ಕಾನ್ಸೆಪ್ಟನ್ನು ತರಬೇಕು ಅಂತ ಅಂದ್ಬಿಟ್ಟು ನಿರ್ಧಾರ ಮಾಡಿ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ನಿಷೇಧ ಆಗಿದೆ. ಸೊ ಇದಿಷ್ಟು ಮಕ್ಕಳಿಗೆ ಮೊಬೈಲ್ನಲ್ಲಿ ಸೋಷಿಯಲ್ ಮೀಡಿಯಾ ನಿಷೇಧ ಮಾಡಿರುವ ಬಗ್ಗೆ ಮಾಹಿತಿಯಾಗಿರುತ್ತೆ. ಸೊ ನಿಮ್ಮಲ್ಲಿಯೂ 16 ವರ್ಷದ ಒಳಗಿನ ಮಕ್ಕಳಿದ್ರೆ ಪೇರೆಂಟ್ಸು ಖುಷಿ ಪಡಿ. ಮಕ್ಕಳು ಇನ್ನು ಮುಂದೆ ಅದರ ಬಿಟ್ಟು ಬೇರೆ ಚಟುವಟಿಕೆಗಳ ಕಡೆ ಗಮನವನ್ನು ಕೊಡಿ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.